ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಮಾರ್ಚ್ ತಿಂಗಳದ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ವೀಕ್ಷಕರೇ, ಮಿಥುನ ರಾಶಿ ಗೋಚಾರದ ಫಲಾಫಲಗಳನ್ನು ಹಾಗೆಯೇ ಚಿಂತನೆ ಮಾಡೋಣ. ಮಿಥುನ ರಾಶಿಯಲ್ಲಿ ಜನ್ಮಗುರು ಹೇಳ್ತಕ್ಕಂಥ ಮಿಥುನ ರಾಶಿಯಾಧಿಪತಿ ಬುಧ, ಜನ್ಮಸ್ಥಾನದ ಮಿಥುನ ರಾಶಿ ಅಥವಾ ಮಿಥುನ ಲಗ್ನ. ಇದರಲ್ಲಿ ಗುರುವಿನ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೀವು ಅಂದ್ಕೊಳ್ಬೋದು, ಗುರುಬಲ ಇದೆಯಾ ಇಲ್ವಾ, ಅಥವಾ ಗುರುವಿನಿಂದ ಕೆಲಸ ಕಾರ್ಯಗಳು ನೆರವೇರುತ್ತಾ, ವಿವಾಹಾದಿ ಯೋಗಗಳು ಬರುತ್ತಾ, ಹೀಗೆ ಅನೇಕ ವಿಚಾರಗಳು ನಿಮಗೆ ಕಾಡ್ತಾ ಇರುತ್ತೆ. ಖಂಡಿತವಾಗಿಯೂ ವಿಶೇಷ ಧನ ಆಗಮನ, ಧನ ಸಂಪತ್ತು, ಹೀಗೆ ಇವೆಲ್ಲವನ್ನು ಕೊಡ್ತಕ್ಕಂಥದ್ದು ಗುರು. ಈ ಗುರುವಿನ ಕೃಪೆಯಿಂದ ತುಂಬ ಅದೃಷ್ಟದಾಯಕವಾಗಿರ್ತಕ್ಕಂಥದ್ದು, ಯೋಗವು ಕೂಡ ತುಂಬ ಚೆನ್ನಾಗಿ ಆಗ್ತಾ ಇರತಕ್ಕಂಥದ್ದು. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿ ಮಾರ್ಚ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿ ಆದಾಯ ಬರುತ್ತೆ ಹೇಳ್ತಕ್ಕಂಥದ್ದು. ಪೂರ್ವ ದಿಕ್ಕಿನಿಂದ ಒಣಹರಿವು ಜಾಸ್ತಿ ಆಗುತ್ತೆ, ಹಣದ ಒಳಹರಿವು ಕೂಡ ಜಾಸ್ತಿ ಆಗುತ್ತೆ. ನೀವು ಅಂದುಕೊಂಡಂತಹ ಸಂಗಾತಿಯೊಡನೆ ಒಂದು ಪ್ರೀತಿ ಇರಬಹುದು, ಪ್ರೇಮ ಇರಬಹುದು, ಅಥವಾ ನಿಮಗೆ ಅಪೇಕ್ಷಿಸ್ತಕ್ಕಂತಹ ಇಂಥದೇ ಒಂದು ವಿಶೇಷವಾಗಿ ಸುಖ ಭೋಗಗಳನ್ನು ಅನುಭವಿಸ್ತಕ್ಕಂತಹ ಯೋಗ ನಿಮಗೆ ಲಭಿಸುತ್ತಾ ಹೋಗುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಸಿಂಹರಾಶಿಯಲ್ಲಿ ಕೇತು ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಮನಸ್ಸು ಚಂಚಲವಾಗ್ತಾ ಇರುತ್ತೆ. ಆದರೂ ಕೂಡ ಚಿಂತಿಸುವಂತಹ ಅಗತ್ಯ ಇಲ್ಲ. ತುಂಬ ಚೆನ್ನಾಗಿ ಬಲಿಷ್ಠವಾದಂತಹ ರಾಜಯೋಗವನ್ನೇ ನೀವು ಆನಂದಿಸುತ್ತೀರಿ ಅಂತೂ ಕೂಡ ಹೇಳುತ್ತೆ. ಇನ್ನು ಹಣದ ವ್ಯವಹಾರ, ಸಾಲಬಾಧೆ ಇತ್ಯಾದಿಗಳ ವಿಚಾರ ಚಿಂತನೆ ಮಾಡಿದರೆ ಖಂಡಿತವಾಗಿಯೂ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಸಾಲಬಾಧೆ ಎಲ್ಲವೂ ಕೂಡ ಒಂದು ಒಳ್ಳೆಯ ಕೆಲಸ ನಿಮಗೆ ಸಿಗತ್ತೆ. ಅದರಿಂದ ತುಂಬ ಹಣ ದುಡ್ಡು ಬರುತ್ತೆ. ನೀವು ಅಂದುಕೊಂಡಂತಹ ಕೆಲಸ ನೆರವೇರ್ತಾ ಇರುತ್ತೆ. ಅದರಿಂದ ನಿಮಗೆ ದೊಡ್ಡ ಮಟ್ಟದ ಹಣ ನಿಮ್ಮ ಕೈಗೆ ಸೇರುತ್ತೆ. ಅದರಿಂದ ಸಾಲಬಾಧೆ ಎಲ್ಲವೂ ಕೂಡ ದೂರ ಆಗ್ತಾ ಇರುತ್ತೆ ಅಂತ ಹೇಳಲ್ಪಡುತ್ತೆ. ಇನ್ನು ಬುಧ ಮತ್ತು ಶುಕ್ರ ಮತ್ತು ರಾಹು ಇವು ಕುಂಭರಾಶಿಯಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ವಿರಸಗಳು ತುಂಬ ದಿನದಿಂದ ನಡೀತಾ ಇರುತ್ತೆ. ಎಲ್ಲೋ ಒಂದು ಕಡೆ ಅವಿಶ್ವಾಸ ಹೇಳ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಸಾಲಬಾಧೆ ಹೇಳ್ತಕ್ಕಂಥದ್ದು, ಅಥವಾ ಹಣದ ವ್ಯವಹಾರಗಳಲ್ಲಿ ಎಲ್ಲೋ ಒಂದು ಕಡೆ ಋಣಬಾಧೆ ನಿಮಗೆ ತುಂಬಾ ಆಗ್ತಾ ಇರತಕ್ಕಂಥದ್ದು. ಈ ಥರದ ಒಂದಷ್ಟು ಬಾಧಕಾಧಿಪತಿ ಯೋಗಗಳು ನಿಮ್ಮನ್ನು ಕಾಡ್ತಾ ಇದೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಚಿಂತೆ ಮಾಡುವಂತಹ ಅಗತ್ಯಗಳು ಇರುವುದಿಲ್ಲ ಹೇಳತಕ್ಕಂಥದ್ದು. ಧನಯೋಗ ಮತ್ತು ಕಂಟಕಾದಿ ಯೋಗಗಳೆಲ್ಲವೂ ಕೂಡ ದೂರವಾಗ್ತಾ ಇರುತ್ತೆ. ವಾಹನ ಖರೀದಿ, ಹಾಗೆ ವಸ್ತ್ರ ಆಭರಣಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ತುಂಬ ಯೋಗಗಳು ತುಂಬ ಚೆನ್ನಾಗಿದೆ. ವಿದೇಶಿ ಪ್ರಯಾಣ ಮಾಡ್ತಕ್ಕಂತಹ ಸಂದರ್ಭದಲ್ಲಿಯೂ ಕೂಡ ಅಂತಹ ಒಂದು ಯಾವುದೇ ರೀತಿಯಾದಂತಹ ಬಾಧಕಗಳು ಬರುವುದಿಲ್ಲ. ನಿಮ್ಮ ಮಕ್ಕಳು ವಿದೇಶದಲ್ಲಿ ಕೆಲಸಗಳನ್ನು ಸಂತೋಷವಾಗಿ ಮಾಡ್ತಿರ್ತಾರೆ. ಹಾಗೆ ಎಲ್ಲ ಥರದಲ್ಲೂ ಕೂಡ ನಿಮಗೆ ಧನದ ಅಭಾವವು ಕೂಡ ದೂರ ಆಗ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಇದು ಹಲವು ರೀತಿಯ ಚಿಂತನೆಯನ್ನು ಮಾಡ್ತಾ ಇದ್ದಲ್ಲಿ ಖಂಡಿತವಾಗಿ ಎಲ್ಲ ರೀತಿ ದೈವಾನುಕೂಲ ಸಿದ್ಧಿಯಾಗಿ ಉತ್ತರ ಅಭಿವೃದ್ಧಿ ಆಗ್ತಾ ಇರುತ್ತೆ. ಮಕ್ಕಳಿಗೆ ವಿವಾಹಾದಿ ಯೋಗಗಳು ಕೂಡ ಬರುತ್ತೆ. ಹಾಗೆ ನಿಮ್ಮ ಜೀವನವೂ ಕೂಡ ಸಂತೋಷದಾಯಕವಾಗಿ ಇರುತ್ತೆ ಅಂತ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಸೌಭಾಗ್ಯ, ಸಂತಸ ಮತ್ತು ಮಂಗಳನುಂಟು ಮಾಡುತ್ತೆ ವೀಕ್ಷಕರೇ. ಇನ್ನು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಜೀವನದಲ್ಲಿ ಅನೇಕ ಸಮಸ್ಯೆಗಳು, ವಿವಾಹ ಅಥವಾ ದಾಂಪತ್ಯದ ಜೀವನ, ಉದ್ಯೋಗ, ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀರಿ, ಉದ್ಯೋಗ ಸ್ಥಿರವಾಗಿರುತ್ತಾ
ಅಥವಾ ಕಂಪ್ನಿಯಿಂದ ತೆಗೆಯಲ್ಪಡುತ್ತಾ ಈ ಥರದ ನಾನಾ ಥರದ ವಿಚಾರಗಳನ್ನು ತಿಳಿಸ್ಕೊಳ್ಬೇಕೆ ಅಥವಾ ಪರಿಹಾರಗಳು ಬೇಕೆ ಅಂತಿದ್ದರೆ ನೇರವಾಗಿ ಕರೆ ಮಾಡಿ ಅಥವಾ ಬಂದು ಭೇಟಿ ಮಾಡಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಹೇಳತಕ್ಕಂಥ ಮಂತ್ರವನ್ನು ಕಮೆಂಟ್ ಮಾಡಿ ಕಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.